ಹಾಯ್ ಫ್ರೆಂಡ್, ನಮಸ್ಕಾರ. ನಾವು ಇವತ್ತು ಹೋಗ್ತಾ ಇರುವ ಸ್ಥಳ ಚಾಮರಾಜನಗರ ಜಿಲ್ಲೆಯ ಹೆಬ್ಸೂರು ಗ್ರಾಮ. ಇದು ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಸುಮಾರು 13 ಕಿಲೋಮೀಟರ್ ಇದೆ. ಹೋಗ್ಬೇಕಾದ್ರೆ ನಮಗೆ ತುಂಬಾ ಅದ್ಭುತವಾದಂತಹ ವ್ಯೂಸ್ ಎಲ್ಲ ಸಿಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಒಂದು ಗ್ರಾಮ ತುಂಬಾ ಚೆನ್ನಾಗಿದೆ. ಇದೇ ನಮ್ಮ ಹೆಬ್ಸೂರು ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಇರ್ತಕ್ಕಂಥ ಒಂದು ಬಾಗಿಲು. ಇದು ಶ್ರೀ ದಕ್ಷಿಣಮಯ ಶ್ರೀ ಶಾರದಾ ಪೀಠ ಶೃಂಗೇರಿ ಸಹ ಇಲ್ಲಿದೆ. ಹಾಗೆ ಹೋಗ್ಬೇಕಾದ್ರೆ ತುಂಬಾ ಗ್ರೀನರಿಯಿಂದ ಕೂಡಿರತಕ್ಕಂಥ ವಿಲೇಜ್ ಅಂತ ಹೇಳ್ಬೋದು. ಈ ಒಂದು ಊರಲ್ಲಿ ಹೆಚ್ಚಾಗಿ ತೆಂಗಿನ ತೋಟ, ಕಬ್ಬು ಮತ್ತು ಬಾಳೆ, ಅರಿಶಿನ ಈ ತರತರವಾದಂತಹ ಒಂದು ವ್ಯವಸಾಯನ ಮಾಡ್ತಾರೆ. ಹಾಗೆ ಈ ಗ್ರಾಮ ತುಂಬಾ ಅದ್ಭುತವಾಗಿದೆ. ಅದಕ್ಕೆ ಈ ಗ್ರಾಮದಲ್ಲಿ ಒಂದು ಪ್ರಸಿದ್ಧವಾದಂತಹ ಒಂದು ಸನ್ನಿಧಿ ಇದೆ. ಇವತ್ತು ನಾನು ಅದರ ಬಗ್ಗೆ ಹೇಳಕ್ಕೆ ಹೊರಟಿರೋದು. ಈ ಒಂದು ಸನ್ನಿಧಿ ಬಗ್ಗೆ ಏನಕ್ಕೆ ಇವತ್ತು ನಾನು ಪ್ರಸ್ತಾಪ ಕೊಡ್ತಿದ್ದೀನಿ ಅಂದ್ರೆ, ಆ ಸನ್ನಿಧಿಯ ಹೆಸರೇನಪ್ಪ ಅಂದ್ರೆ ಶ್ರೀ ಗುರಳಿ ಮಾರಮ್ಮ ಟೆಂಪಲ್ ಇದೆ ನೋಡಿ. ಒಂದು ಸನ್ನಿಧಿಯನ್ನ ಈಗ ತಾನೇ ಹೊಸದಾಗಿ ವಿಜೃಂಭಣೆಯಿಂದ ಸಾವಿರಾರು ಜನಕ್ಕೆ ಅನ್ನದಾನವನ್ನ ಮಾಡಿ ಎಲ್ಲ ಊರಿನ ಯಜಮಾನರುಗಳೆಲ್ಲ ಸೇರಿ ಈ ಒಂದು ಸನ್ನಿಧಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಈ ಸನ್ನಿಧಿಯ ವಿಶೇಷತೆ ಏನಪ್ಪಾ ಅಂದ್ರೆ, ನಾವು ಚಿಕ್ಕವರಿದ್ದಾಗ ನಮ್ಗೆ ಅಮ್ಮ ಅಂತ ಬರ್ತಿತ್ತು, ಅಂದ್ರೆ ಚಿಕನ್ ಪಾಕ್ಸ್ ಅಂತೆಲ್ಲ ಬರ್ತಾ ಇತ್ತು. ನಾವು ಯಾವುದೇ ರೀತಿ ಮೆಡಿಕೇಶನ್ ತಗೊಂಡ್ರು ಅದು ಗುಣ ಆಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಸನ್ನಿಧಿಗೆ, ಈ ಗುರಳಿ ಮಾರಮ್ಮ ಸನ್ನಿಧಿ ಏನಿದೆ, ಇಲ್ಲಿಗೆ ಬಂದು ಒಂದ್ಸರಿ ಪೂಜೆಯನ್ನ ಮಾಡಿಸಿದಾಗ ನಿಜವಾಗ್ಲೂ ನಮ್ಗೆ ಎಷ್ಟು ಗುಣಮುಖ ಆಗ್ತಾ ಇತ್ತು ಅಂದ್ರೆ, ನಿಜವಾಗ್ಲೂ ತಾಯಿ ಒಂದು ಆಶೀರ್ವಾದ ನಮ್ಗೆ ಎಲ್ಲರಿಗೂ ಬೇಕಾಗಿರುತ್ತೆ. ಆವಾಗ ಚಿಕ್ಕ ಮಕ್ಕಳಿಗೆ ಏನಾದರೂ ಸರಿಯಿಲ್ಲ ಅಂದಾಗೂ ಸಹ ಈ ಒಂದು ಸನ್ನಿಧಿಗೆ ಬಂದು ಪೂಜೆ ಮಾಡ್ತಾರೆ. ಮತ್ತೆ ಈ ಒಂದು ಸನ್ನಿಧಿಯಲ್ಲಿ ತುಂಬಾ ಪುರಾತನವಾದಂತಹ ಶಿಲ್ಪಕಲೆಗಳಿವೆ. ನೋಡಿ, ಎಷ್ಟೋ ವರ್ಷದ ಹಳೆಯ ಒಂದು ಪುರಾತನ ಶಿಲ್ಪಗಳು. ನಾವು ಹುಟ್ಟಿರಲಿಲ್ಲ ನಿಜವಾಗ್ಲೂ. ಎಷ್ಟೋ ಮಹಾರಾಜರ ಕಾಲದಲ್ಲಿ ಈ ಒಂದು ಸನ್ನಿಧಿಯನ್ನು ಸ್ಥಾಪಿಸಿದರು. ಇದು ಈ ಒಂದು ಸನ್ನಿಧಿಯನ್ನ ಸ್ಥಾಪನೆ ಮಾಡಬೇಕಾದ್ರೆ ವಿಜೃಂಭಣೆಯಿಂದ ಮಾಡಿದ್ದಾರೆ. ಹಾಗೆ ಉಪಕುಂಡಗಳನ್ನು ಮಾಡಿ ಸನ್ನಿಧಿಯನ್ನ ಓಪನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ನೋಡಿ. ಇದೆಲ್ಲ ಹಳೆ ಕಾಲದಲ್ಲಿ ಕೆತ್ತನೆ ಆಗಿರ್ತಕ್ಕಂಥ ಶಿಲ್ಪಕಲೆಗಳು. ನಮ್ಮ ನಿಜವಾಗ್ಲೂ ನಮ್ಮ ಹಿಂದಿನ ಕಾಲದಲ್ಲಿ ಯಾವ ರೀತಿ ಒಂದು ಸನ್ನಿಧಿಯನ್ನ ಸ್ಥಾಪನೆ ಮಾಡಿದ್ರು ಅಂತ ಇದರೆಲ್ಲ ಗೊತ್ತಾಗುತ್ತೆ. ಹಳೆ ಕಾಲ ಹಿಸ್ಟ್ರಿಯಿಂದ ಗೊತ್ತಾಗುತ್ತೆ. ಇಲ್ಲಿ ಹೊಸದಾಗಿ ಈಗ ರೆನೋವೇಷನ್ ಮಾಡ್ತಕ್ಕಂಥ ಒಂದು ದೇವಸ್ಥಾನ, ತುಂಬಾ ಅದ್ಭುತವಾದಂಥ ದೇವಸ್ಥಾನ. ದಯಮಾಡಿ ಇಲ್ಲಿ ಬಂದಾಗ ಈ ಒಂದು ಟೆಂಪಲ್ಗೆ ಭೇಟಿ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಾನು ನಿಮ್ಮ ಸುಂದರ್ ರಾಜ್. ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.